ಹಾಯ್ ನಮಸ್ಕಾರ. ನಾವು ಇವತ್ತಿನ ಲಾಗಲ್ಲಿ ಬೋರ್ನ್ ಮಿಲ್ಲಲ್ಲಿರುವಂತಹ ದೇಸಿ ಮಸಾಲ ಅನ್ಲಿಮಿಟೆಡ್ ಬಫೆಟ್ನ ತಿನ್ನೋದಕ್ಕೆ ಬಂದಿದ್ದೀವಿ. ಬೋರ್ನ್ ಮಿಲ್ಲಲ್ಲಿ ನೀವು ಹೆಸರುಘಟ್ಟ ಕಡೆಯಿಂದ ಬರ್ತಾ ಬೋರ್ನ್ ಮಿಲ್ ಪಾಸ್ ಆದ ತಕ್ಷಣ ರೈಟ್ ಸೈಡ್ಗೆ ಸೆಕೆಂಡ್ ಬಿಲ್ಡಿಂಗ್ ಅಂದರೆ ಫಸ್ಟ್ ಬಿಲ್ಡಿಂಗ್ ಕಾಂಪೌಂಡ್ ಆದಮೇಲೆ ನಿಮಗೆ ಸ್ಮಾರ್ಟ್ ಬಜಾರ್ ಸಿಗುತ್ತೆ. ಸ್ಮಾರ್ಟ್ ಬಜಾರು ಫಸ್ಟ್ ಆಫ್ ರಿಲಯನ್ಸ್ ಸ್ಮಾರ್ಟ್ ಬಜಾರು, ಅದರ ಸೆಕೆಂಡ್ ಫ್ಲೋರಲ್ಲಿ ದೇಸಿ ಮಸಾಲೆ ಇದೆ. ಬನ್ನಿ ನೋಡಿ, ಇವರೆಲ್ಲ ಲ್ಯಾಪ್ಟಾಪ್ ಇಟ್ಕೊಂಡ್ಬಂದಿದ್ದಾರೆ. ಕೆಲಸ ಮಾಡ್ಕೊಂಡು ಹಂಗೆ ತಿನ್ಕೊಂಡು ಮಜಾ ಮಾಡ್ಕೊಂಡು ಬರ್ತಾರೆ. ದೇಸಿ ಮಸಾಲ ನನಗೆ ಇವತ್ತು ಬೇಜಾರಾಗಿದೆ. ವಚನ ನನ್ನ ಆಂಟಿ ಅಂತಿದ್ದಾರೆ. ಹೋಗೋಣ ಇರೋ. 9.5 ದೇಸಿ ಮಸಾಲ ಪ್ರೈಸ್ ಬಂದು ವೀಕ್ ಡೇಸಲ್ಲಿ 299 ಇರುತ್ತೆ. ವೀಕೆಂಡ್ಸ್ ಇಲ್ಲ ಗೌರ್ಮೆಂಟ್ ಸ್ಪೆಷಲ್ ಹಾಲಿಡೇಸಲ್ಲೆಲ್ಲ 399 ಇರುತ್ತೆ. ನಾವು ಟಿಕೆಟ್ ತೊಗೊಂಡು ಎಂಟ್ರಿ ಆದಾಗ ಸೆಕ್ಯೂರಿಟಿ ಕೌಂಟ್ ಮಾಡಿ ಒಳಗಡೆ ಕಳಿಸಿದ್ರು. ಓಕೆ ಬಾಯ್. ದೇಸಿ ಮಸಾಲ ಎಂಟ್ರಿ ಆದ ತಕ್ಷಣ ಇನ್ಸೈಡ್ ಆಂಬಿಷಿಯಸ್ ಹೀಗಿತ್ತು. ಇವ್ರು ಬಂದು ನಮಗೆ ಗೈಡ್ ಮಾಡಿದ್ರು. ಬಫೆ ಸಿಸ್ಟಮ್ ಇರುತ್ತೆ, ನೀವೇ ಬಡಿಸ್ಕೊಂಡು ತಿನ್ನಬೇಕು. ಮತ್ತು ರೋಟಿನ ಟೇಬಲ್ಗೆ ಸರ್ವ್ ಮಾಡ್ತೀವಿ, ಗ್ರೇವಿ ಎಲ್ಲ ನೀವು ಇಲ್ಲಿ ಬಡಿಸ್ಕೋಬೇಕಾಗುತ್ತೆ ಪ್ಲೇಟಿಗೆ. ಹೀಗೆ ಹೇಳಿ ನಮ್ಮನ್ನು ಕರ್ಕೊಂಡು ಹೋದರು. ಇನ್ನೊಂದು ಕೌಂಟರ್, ಇದು ಚಾಟ್ಸ್ ಕೌಂಟ್ರು. ಇಲ್ಲಿ ಬಂದುಬಿಟ್ಟು ಪಾನಿಪುರಿ, ದಹಿಪುರಿ, ಸೇವ್ ಪುರಿ ಮತ್ತು ಪಾಪಡಿ ಚಾಟ್ ಇದೆ. ಲೈವ್ ಕೌಂಟರ್ ಇದು. ಇಲ್ಲಿ ಬಂದು ನೀವು ಏನು ಬೇಕೋ ತೊಗೋಬೋದು ಅಂತ ಹೇಳಿದ್ರು. ಅಲ್ಲಿಂದ ಇನ್ನೊಂದು ಲೈವ್ ಕಿಚನ್ ಇತ್ತು. ಅಲ್ಲಿ ಬಂದುಬಿಟ್ಟು ಪ್ಲೇನ್ ದೋಸೆ, ಟೊಮ್ಯಾಟೊ ದೋಸೆ, ವೆಜ್ ಪಿಜ್ಜಾ, ಹೋಮ್ ಮೇಡ್ ಸ್ಟೈಲ್ ಪಾಸ್ತಾ, ಇವೆಲ್ಲ ಲೈವ್ ಕೌಂಟರ್ಸ್ ಇದೆ. ನಿಮಗೆ ಎಷ್ಟು ಬೇಕೋ ಅಷ್ಟು ತಗೊಂಡು ತಿನ್ಬೋದು ಅಂಥೇಳಿ ಅವರು ಗೈಡ್ ಮಾಡಿದ್ರು. ಹಾಯ್ ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಓಕೆ, ನಾವು ತಿನ್ಬಿಟ್ಟು ಸೂಪ್ಗೆ ಹಾಕೊಂಡು ತಿನ್ನೋವಂಥದ್ದು. ದೇಸಿ ಮಸಾಲ ಹೋಗಲೇ. ರೈಸು,
ಗುಲಾಬ್ ಜಾಮೂನ್, ಇದು ಕೇಕು. ನೋಡಿ ಇವನು ಪಾನಿಪುರಿ ತಿನ್ನಕ್ಕೆ ಬಂದವನೇ, ಅಲ್ಲಿಂದ ಇಲ್ಲಿ ಆಲ್ರೆಡಿ ತೋರಿಸ್ತಿದ್ದೀನಿ. ಟೊಮೆಟೊ ದೋಸೆ ಇದೆ, ಪ್ಲೇನ್ ದೋಸೆ ಇದೆ. ನೀವು ಯಾವ ದೋಸೆ ತಿನ್ನಕ್ಕೆ ಬಂದಿದ್ದೀರಾ? ಪಿಜ್ಜಾ, ಪಿಜ್ಜಾ ತಿನ್ನಕ್ಕೆ ಬಂದಿದ್ದೀರಾ? ಪಿಜ್ಜಾ. ನೀವು ಪಾಸ್ತಾ ತಿಂದಿದ್ದೀರಾ ಯಾವಾಗಾದರೂ? ಪಾಸ್ತಾ ತಿಂದಿದ್ದೀವಿ ಸರ್. ಚೆನ್ನಾಗಿರುತ್ತಾ? ಇಲ್ಲ ಸರ್, ಸುಮ್ಮನೆ ತಮಾಷೆಗೆ. ಹಾಯ್, ಇದು ಬಟನ್ ಪಿಜ್ಜಾ, ಸ್ಮಾಲ್ ಸೈಜ್ ಪಿಜ್ಜಾ. ಇದು ಟ್ರೈ ಮಾಡೋಣ ಹೇಗಿದೆ ಅಂತ. ತುಂಬ ಬಿಸಿ ಇದೆ. ಬಟನ್ ಸ್ಮಾಲ್ ಸೈಜ್ ಪಿಜ್ಜಾ. ಚೆನ್ನಾಗಿದೆ, ಸ್ಪೈಸಿ ಇದೆ, ಕ್ಯಾಪ್ಸಿಕಮ್ ಸಿಗ್ತಾ ಇದೆ, ಪನ್ನೀರ್. ಸರ್ ಸೂಪ್ನ ಟ್ರೈ ಮಾಡ್ತಿದ್ದಾರೆ. ಸರ್ ಸೂಪ್ ಹೇಗಿದೆ? ಸೂಪರಾಗಿದೆ. ಸೂಪ್ ತುಂಬ ಚೆನ್ನಾಗಿದೆಯಾ? ಇಲ್ಲ ಅಂದರೆ ನೀವು ನಾರ್ತ್ ಫುಡ್ ಔಟ್ಸೈಡ್ ತಿಂತಿದ್ರಲ್ಲ ಅದ್ರ ಥರ ಇದೆಯಾ, ಇನ್ನು ಚೂರು ಡಿಫ್ರೆಂಟ್ ಇದೆಯಾ? ಚೆನ್ನಾಗಿದೆ, ಡಿಫ್ರೆಂಟ್ ಆಗಿದೆ. ಓಕೆ, ಚೆನ್ನಾಗಿದೆ. ಅಂದರೆ ಹುಳಿಯಾಗಿ ತುಂಬ ಚೆನ್ನಾಗಿದೆ, ಸಾಫ್ಟಿ ಆಗಿದೆ. ಇದಕ್ಕೆ ಮಾತ್ರ ತೋರಿಸಿ ಸರ್. ನೋಡಿ, ಪನ್ನೀರ್ ತುಂಬ ಸಾಫ್ಟ್ ಇದೆ, ತುಂಬ ಅಂದರೆ ತುಂಬ ಸಾಫ್ಟ್ ಇದೆ ಪನ್ನೀರು, ತುಂಬ ಫ್ಲಫಿಯಾಗಿ ಚೆನ್ನಾಗಿದೆ. ತುಂಬ ಇಷ್ಟ ಆಯಿತು, ತುಂಬ ಚೆನ್ನಾಗಾಯಿತು. ನೋಡಿ ಅವರು ತಿಂತಾ ಇದ್ದಾರೆ. ಸ್ಮೂತ್ ಆಗಿದೆಯಾ? ಗೋಬಿ ಆಗಿದೆ. ಗೋಬಿ ಸೂಪರ್ ಬಟ್ಟಿ ಮಂಜು ಸರ್ ಅಂತ ಇವರು ಒಂದು ಸ್ವಲ್ಪ ಟೇಸ್ಟಿಯಲ್ಲಿ ಎತ್ತಿದ ಕೈ, ಸ್ವಲ್ಪ ಟೇಸ್ಟ್ ಆಗಿದ್ದರೆ ಚೆನ್ನಾಗಿ ತಿಂತಾರೆ. ನೋಡಿ ಹೆಂಗೆ ಸವಿಯುತ್ತಿದ್ದಾರೆ. ನೋಡಿ ಅವರು ಹಾಕೊಂಬಂದಿದ್ದಾರೆ. ಗೋಬಿ ಹೇಗಿದೆ ಸರ್? ಸೂಪರ್ ಸರ್, ಚೆನ್ನಾಗಿರುತ್ತೆ ಸರ್. ಓ ಅದ್ಬೇಕು ಬರೀ ಬ್ಯಾಡದೇ ಇರೋವೇ ಹಾಕೊಂಬಂದವನೇ. ಅವ್ರಿಗೆ ಏನು ಇಷ್ಟ ಅದ ಅದೇ ಹಾಕೊಂಬಂದವ್ರೆ. ನಮ್ಗೆ ಇಷ್ಟ ಇಲ್ಲ. ಲಾಸ್ಟ್ ಹೋಗ್ಬಿಟ್ಟು ಕೇಕ್ ತಿಂತಾ ಇದ್ದಾರೆ ಅವರು. ಹೇಗಿದೆಯಪ್ಪ? ಸೂಪರಾ? ನವೀನ್ ಸರ್ ಚೆನ್ನಾಗಿದೆ ನೋಡಿ, ಇವರು ವೆಜ್ ಫ್ರೈಡ್ ರೈಸ್ ಚೆನ್ನಾಗಿದೆ. ವೆಜ್ ಫ್ರೈಡ್ ರೈಸ್ ಅಂತೆ, ಅದು ಸೂಪರ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಟೋಟಲ್ ಒಂದು 40 ಐಟಮ್ಸ್ ಇದ್ದಾವೆ. ಎಲ್ಲನೂ ಸ್ವಲ್ಪ ತಿಂದರೆ ಸ್ವಲ್ಪ ಮಜಾ ತಿಂತಾ ಇರಬೇಕು. ಬರ್ತಾ ಅನ್ಸುತ್ತೆ. ಓಕೆ, ಚೆನ್ನಾಗಿದೆ. ಹೆಂಗೆ ಹೇಳಿರಿ ಸರ್ ಅವ್ರದ್ದು? ಅಮ್ಮ ಹೆಂಗಾಯ್ತಮ್ಮ? ವಚನ ಅವರೇ ಹೆಂಗಿದೆ? ನಾವಿನ್ನು ತಿಂದಿಲ್ಲ, ನಾವು ಅದೇ ನಾವಿನ್ನೂ ತಿಂದಿಲ್ಲ. ವಿಷ್ಣು ಅವ್ರು ನೋಡಿ. ಅವ್ರು ಹೇಳ್ತಾ ಇದ್ದಾರೆ ಸೂಪರ್ ಆಗಿದೆ. ಓಕೆ, ಅವ್ರದ್ದೆಲ್ಲ ನಾನು ನೂಡಲ್ಸ್ ತಿಂತಾಯಿದ್ದೀನಿ. ನೂಡಲ್ಸು ವೆರೈಟೀಸ್ ನಾನು ತುಂಬ ಕಡೆ ಟ್ರೈ ಮಾಡಿದ್ದೀನಿ. ಬಟ್ ಇಲ್ಲಿ ಕ್ಲಾಸಿ ಟೇಸ್ಟ್ ಅಂತಾರಲ್ಲ ಹಾಗಿದೆ, ಚೆನ್ನಾಗಿದೆ. ಅಂದರೆ ನಾರ್ಮಲ್ಗಿಂತಲೂ ಚೂರು ಕ್ಲಾಸಿ ಫೀಲಲ್ಲಿದೆ ಟೇಸ್ಟು, ಚೆನ್ನಾಗಿದೆ, ನೈಸ್. ನೆಕ್ಸ್ಟ್ ನಾನು ಗೋಬಿ ಟ್ರೈ ಮಾಡ್ತಾಯಿದ್ದೀನಿ. ಬೇಬಿ ಕಾರ್ನ್ ಗೋಬಿ ರಿವ್ಯೂ ಹೇಳೋ ಅಷ್ಟರಲ್ಲಿ ಅವ್ರು ಬಂದುಬಿಟ್ಟು ಸರ್ ರೋಟಿ ಎಷ್ಟು ಬೇಕು ಅಂತ ಕೇಳಿದ್ರು. ನಾವೆಲ್ಲ ಕ್ಯಾಲ್ಕುಲೇಟ್ ಮಾಡಿಕೊಂಡು ಎಲ್ಲರಿಗೂ ಸೇರಿ ಒಂದು 10 ರೋಟೀಸ್ ಕೊಡಿ ಅಂತ ಹೇಳಿದ್ವಿ. ಆ್ಯಕ್ಚುಲಿ ಬೇಬಿ ಕಾರ್ನ್ ಗೋಬಿ ಮಾಡಿದರು, ತುಂಬ ಚೆನ್ನಾಗಿತ್ತು. ಕ್ರಿಸ್ಪಿಯಾಗಿ ಚೆನ್ನಾಗಿ ಮಾಡಿದರು ಬೇಬಿ ಕಾರ್ನ್ ಗೋಬಿ, ನೈಸ್. ಇದು ಎಣ್ಣೆ ಬಾಟ್ಲ್ ಅಂದ್ಕೊಂಬೇಡ್ರಿ, ವಾಟರ್ ನೋಡಿ ಎತ್ತದವ್ರೆ, ಬಾಟ್ಲಲ್ಲೇ ಎತ್ತದವ್ರೆ, ಚೇಸ್ ಬೇರೆ ಮಾಡ್ತಾವ್ರೆ ನವೀನ್ ಅಣ್ಣವರು. ಪಾನಿ ಸೈಡ್ಲ ಎಲ್ಲ ಮೇಯ್ತಾವ್ರೆ ಎಲ್ಲರೂ, ಕುರ್ಸೋತಿಲ್ಲ ಬಾಯಿಗೆ. ಚೆನ್ನಾಗಿತ್ತು. ಒಳ್ಳೆ ಫ್ಯಾಮಿಲಿ, ತುಂಬ ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿದ್ವಿ. ಯಾವಾಗ ಸರ್ ಓಪನ್ ಆಗಿದ್ದು? ಇದು ಲಾಸ್ಟ್ ಡಿಸೆಂಬರ್ 18 ನಾವು ಓಪನ್ ಮಾಡಿದ್ದೇವೆ. ಇಲ್ಲಿ 7th ಬ್ರಾಂಚ್ ನಮ್ಮದು, ಇದು ಬ್ಯಾಂಗ್ಳೂರಲ್ಲಿ. ಹೌದು, ಬ್ಯಾಂಗ್ಳೂರು ಸಿಟಿಯಲ್ಲಿ 7th ಬ್ರಾಂಚ್. ಓಕೆ, ಬೇರೆ ಎಲ್ಲ ನಮ್ಮ ಸಿಟಿಯಲ್ಲಿ ಇದೆ. RR ನಗರ, ಗಾಂಧಿನಗರ, ಜಯನಗರ, ಬೊಮ್ಮನಹಳ್ಳಿ, ವೈಟ್ ಫೀಲ್ಡ್, ದೇವನಹಳ್ಳಿ,
ಎಲ್ಲ ಬ್ರಾಂಚಸ್ ಇದೆ. ಎಲ್ಲ ತುಂಬ ಚೆನ್ನಾಗಿತ್ತು ಸರ್. ತುಂಬ ಥ್ಯಾಂಕ್ಸ್ ನಿಮಗೆ. ಬನ್ನಿ ನಿಮ್ಮ ಫ್ಯಾಮಿಲಿ ಜೊತೆಗೆ, ನಿಮ್ಮ ನೇಬರ್ಗೆ, ನಿಮ್ಮ ರಿಲೇಟಿವ್ಸ್ಗೆಲ್ಲ ಹೇಳಿಬಿಡಿ. ಹಾಂ ಸರ್, ನೆಕ್ಸ್ಟು ನಮ್ಮ ಮಕ್ಕಳು ಬರ್ತ್ಡೇಸು ಎಲ್ಲ ಪ್ಲಾನ್ ಮಾಡೋಣ ಅಂತ ಅದೇ ಮಾತಾಡ್ಕೊಳ್ತಾ ಇದ್ವಿ. ತುಂಬ ಹಾಸ್ಪಿಟಾಲಿಟಿ ಎಲ್ಲ ತುಂಬ ಚೆನ್ನಾಗಿದೆ ಸರ್. ನೀಟಾಗಿ ನಮ್ಮದು ಪಕ್ಕದಲ್ಲಿ ಪಾರ್ಟಿ ಬ್ಯಾಂಕ್ವೆಟ್ ಹಾಲ್ ಕೂಡ ಇದೆ. ಒಂದು ಮೋರ್ ದೆನ್ 450-500 ಪೀಪಲ್ಸ್ ಅಟ್ ದ ಟೈಮ್. 500 ಹಾಂ ಚೆನ್ನಾಗಿದೆ ಅಲ್ಲಿ ನೋಡಿ. ಎ ಸಿ ಎಲ್ಲ ಬಂದು ಎಂಜಾಯ್ ಮಾಡ್ಬೋದು. ಬರ್ತ್ಡೇ ಬೇರೆ ಬೇರೆ ಸೆಲೆಬ್ರೇಷನ್ಸ್ ಮಾಡ್ಬೋದು. ಓಕೆ ಓಕೆ ಓಕೆ. ಮತ್ತು ರೀಸೆಂಟಾಗಿ ನಾವು ಈಗ MP ಗೆ ಹೋಗ್ತಾ ಇದ್ದೇವೆ. ಅಲ್ಲಿ ನಾವು ಇಂದೋರಲ್ಲಿ ಒಂದು ಹೊಸ ಔಟ್ಲೆಟ್ ಓಪನ್ ಮಾಡ್ತಾ ಇದ್ದೇವೆ, ದೇಸಿ ಮಸಾಲ ಅಂತ ಹೇಳ್ಬಿಟ್ಟು. ಹಾಂ ಹಾಂ, ಅಲ್ಲಿ MP ಅಲ್ಲಿ. ಓಕೆ, ಮಧ್ಯಪ್ರದೇಶ. ಓಕೆ ಸರಿ ಸರ್, ತುಂಬ ಖುಷಿ ಆಯಿತು. ಓಕೆ, ವಿಸಿಟ್ ಮಾಡ್ತೀವಿ. ಓಕೆ, ತುಂಬ ಥ್ಯಾಂಕ್ಸ್. ಆಲ್ಮೋಸ್ಟ್ ವೆಲ್ಕಮ್. ಎಲ್ಲರೂ ತಿನ್ನೋದ್ರಲ್ಲಿ ಮಾತ್ರ ಬ್ಯುಸಿ ಆದ್ವಿ ಅಂತೇಳಿ ಹರೀಶ್ ಸರ್ ಅವರು ಕಾಮಿಡಿ ಮಾಡಿದ್ರು ಸ್ವಲ್ಪ ಹೊತ್ತು. ಮಂಜುಗೆ ಐಸ್ ಕ್ರೀಮ್ ಕೊಟ್ಟು ತೀರ್ಥನಿಗೆ ಪದೇ ಪದೇ ತಿನ್ನಿಸ್ತಾ ಹೊಟ್ಟೆ ತುಂಬಿದ್ರೂ ತಿನ್ನೋಕೆ ಹೇಳಿ ಕಾಮಿಡಿ ಮಾಡ್ತಾಯಿದ್ರು. ಮತ್ತು ಅವರೇ ಒಂದು ರೌಂಡ್ ಎಲ್ಲರಿಗೂ ಐಸ್ ಕ್ರೀಮ್ ತಿನ್ನಿಸ್ಕೊಂಡ್ಬಂದರು. ಚೆನ್ನಾಗಿತ್ತು. ಯಾವ್ದಿದು ಕ್ಯಾರೆಟು, ಆಮೇಲೆ ತಮ್ಮವ್ರಿಗೆ ತಮ್ಮ ತಿನ್ಬೇಕು. ನಮ್ದು 3 ಥರ ಆಯ್ತಪ್ಪ ಸ್ವಾಮಿ, ಒಳ್ಳೆ ಕೆಲಸ. ಬರ್ತ್ಡೇಸ್ನ ಸೆಲೆಬ್ರೇಟ್ ಮಾಡ್ಕೊಳ್ಳೋದಕ್ಕೆ ಈ ಥರ ಚೂರು ಡೆಕೋರೇಟೆಡ್ ಥಿಂಗ್ಸು ಸಹ ಅರೇಂಜ್ ಮಾಡಿದರು ಅಲ್ಲೇ. ಹೊಟ್ಟೆ ತುಂಬ ಊಟ ಮಾಡಿ ಮಕ್ಕಳು ಹೀಗೆ ಕುಣಿದಾಡ್ತಿದ್ರು. ಸರಿ, ಟೈಮ್ ಆಯಿತು ಅಂತೆಲ್ಲ ಹೊರಟ್ವಿ. 7:30ಗೆ ಹೋಗಿ 9:30ಗೆ ಅಲ್ಲಿಂದ ರಿಟರ್ನ್ ಹೊರಟ್ವಿ. ದೇಸಿ ಮಸಾಲ ಎಕ್ಸ್ಪೀರಿಯೆನ್ಸ್ ತುಂಬ ಚೆನ್ನಾಗಿತ್ತು. ಇದು ಎಕ್ಸಾಕ್ಟ್ ಅಡ್ರೆಸ್ ಬಂದು 8ನೇ ಮೈಲಿ ಕಡೆಯಿಂದ ಬರೋದಾದರೆ ಬಗಲ್ಗುಂಟೆ ಆದಮೇಲೆ ಬೋನ್ಮಿಲ್ ಬಸ್ ಸ್ಟಾಪ್ ಬಿಫೋರ್ ಲೆಫ್ಟ್ ಸೈಡಲ್ಲಿ ನಿಮಗೆ ರಿಲಯನ್ಸ್ ಸ್ಮಾರ್ಟ್ ಬಜಾರ್ ಇದೆ. ಅದ್ರ ಸೆಕೆಂಡ್ ಫ್ಲೋರಲ್ಲಿ ಕಡೆಯಿಂದ ಬಂದರೆ ಎಂಜಾಯ್ ಮಾಡಿ ಬೋನ್ಮಿಲ್ ಬಸ್ ಸ್ಟಾಪ್ ಆದಮೇಲೆ ರೈಟ್ ಸೈಡಲ್ಲಿ ಫಸ್ಟ್ ಬಿಲ್ಡಿಂಗ್ ಹೋಗಿ ಫ್ಯಾಮಿಲಿ ಜೊತೆ ಒಳ್ಳೆ ಟೈಮ್ನ ಸ್ಪೆಂಡ್ ಮಾಡಿ, ಫ್ಯಾಮಿಲಿಗೆ ಒಳ್ಳೆ ಟೈಮ್ ಕೊಡಿ, ಖುಷಿಯಾಗಿರಿ, ನಗ್ತಾಯಿರಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗುವ. ಬಾಯ್ ಬಾಯ್.